ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಳೆ ಮೈಸೂರು ಭಾಗದಲ್ಲಿ HDK ಸಹ ಗೆದ್ದಿದ್ದಾರೆ. ಇವಾಗ ಹಳೆ ಮೈಸೂರು ಭಾಗದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ಬೋದು ಅಂತ ಇದೆ ನೋಡಿ ಈಗ MP ಗೆದ್ದೋ, ಈಗ MLC 2 ಕ್ಷೇತ್ರನೂ ಗೆದ್ವಿ. ಒಟ್ಟಾರೆ ಮೈತ್ರಿ ಮುಂದುವರೆದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ, ಮೈತ್ರಿಗೆ ಗೆಲುವಾಗ್ತದೆ. ಬರ್ತಕ್ಕಂಥಲ್ಲಿ ಭಾಳ ಬದಲಾವಣೆ ನಾವು ನಿರೀಕ್ಷೆ ಮಾಡಿದ್ದೀವಿ. ಇನ್ನು ಸ್ವಲ್ಪ ಕಾಲ ಪಕ್ವವಾಗಬೇಕು. ಇನ್ನೊಂದು 2 ತಿಂಗಳು ಹೋದ್ಮೇಲೆ ಭಾಳ ಬದಲಾವಣೆ ನಾವು ನಿರೀಕ್ಷೆ ಮಾಡ್ಬೋದು. ನಾವ್ಯಾಕೆ ನಿಮಗೆ ಈಗ ಇವರು ಮಾಡಿರ್ತಕ್ಕಂಥ ಹಗರಣ ಇದೆಯಲ್ಲ, ಸರ್ಕಾರದ ಬೊಕ್ಕಸವನ್ನು ನೇರವಾಗಿ ಚುನಾವಣೆಗೆ ಬಳಸ್ಕೊಳ್ತಕ್ಕಂಥದಕ್ಕೆ ಎಷ್ಟು ಅಧೋಗತಿಗೆ ಹೋಗಿದೆ ಈ ಸರ್ಕಾರ ಅಂತ ಗೊತ್ತಾಗ್ತದೆ. ಶಾಸಕರು ಬಹಳ ಅಸಮಾಧಾನವಾಗಿದ್ದಾರೆ ಕಾಂಗ್ರೆಸ್ನಲ್ಲಿ. ಇವರ ಸರ್ಕಾರದ ನಡವಳಿಕೆಗಳ ಬಗ್ಗೆ ಬಹಳ ಅಸಮಾಧಾನ ಇದ್ದಾರೆ. ಶಾಸಕರ ಬೇಗುದು ಯಾವಾಗ ಸ್ಫೋಟಗೊಳ್ತದೋ ನೋಡಬೇಕು. ಅವರು ಬೇಡ ಈ ಸರ್ಕಾರ ಅನ್ನೋ ದಿವಸ ಸರ್ಕಾರ ಇರಲ್ಲ ಅಷ್ಟೇ. ನಿಮ್ಮ ಮಾತಿನ ಅರ್ಥ ತಾನಾಗೆ ಉಂಟೋಗ್ಬೋದು, ನೋಡೋಣ. ನಾವು ಭಾಳ ಇದಕ್ಕೆ ಹೇಳಿ ನಾವು ಸರ್ಕಾರ ಕೆಡಕ್ತೀವಿ, ಸರ್ಕಾರ ಬೀಳುತ್ತೆ ಅಂತ ನಾನೇ ಕೇಳಿ. ಒಟ್ಟಾರೆ ನೋಡ್ತಾ ಇದ್ದೀರಲ್ಲ, ಇವಾಗ ಶಾಸಕರುಗಳಿಗೆ ಈ ಸರ್ಕಾರದ ಎಲ್ಲ ನಡವಳಿಕೆಗಳ ಬಗ್ಗೆ, ಈ ಗ್ಯಾರಂಟಿಗಳ ಬಗ್ಗೆ ಶಾಸಕರಿಗೆ ವಿಶ್ವಾಸ ಇಲ್ಲ. ಸರ್ಕಾರ ಸರಿದಾರಿಯಲ್ಲಿ ಹೋಗ್ತಾ ಇಲ್ಲ, ಸಿಕ್ಕಾಬಟ್ಟೆ ಸಾಲ ಮಾಡಿಕೊಂಡಿದೆ. ಮುಂದೊಂದು ದಿನಗಳಲ್ಲಿ ಒಂಥರ ದಿವಾಳಿ ಸರ್ಕಾರ, ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ, ಹದಗೆಟ್ಟಿದೆ. ಜನಸಾಮಾನ್ಯರಿಗೆ ಇದು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಜನಗಳ ನೇರ ಆಪಾದನೆ ಇದೆ. ನೋಡಬೇಕು ಮುಂದೆ ಯಾವ ಥರ ತಿರುವು ತಗೊಳ್ತದೆ ಅಂತ. ತುಂಬ ಅರ್ಲಿ ಈಗ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಇನ್ನೊಂದಷ್ಟು ದಿವಸ ಹೋದ್ಮೇಲೆ ಎಲ್ಲ ಚಿತ್ರಣ ಗೊತ್ತಾಗ್ತದೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಮೊದಲೇ. ಬರೀ ರಾಜೀನಾಮೆ ಅಲ್ಲ, ಇದು ಸಮಗ್ರ ತನಿಖೆ ಆಗಬೇಕು. ಬಡವರ ದುಡ್ಡು, ಸಾರ್ವಜನಿಕರ ತೆರಿಗೆ ಹಣ ಈ ರೀತಿ ಪೋಲಾಗಬಾರ್ದು. ಈಗದು CBI ಎಂಟರ್ ಆಗಿದೆ, ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಸತ್ಯ ಹೊರಬರಲಿ. ಹಳೆ ಮೈಸೂರು ಭಾಗದಲ್ಲಿ HDK ಸಹ ಗೆದ್ದಿದ್ದಾರೆ. ಇವಾಗ ಹಳೆ ಮೈಸೂರು ಭಾಗದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ಬೋದು ಅಂತ ಇದೆ ನೋಡಿ ಈಗ MP ಗೆದ್ದೋ, ಈಗ MLC 2 ಕ್ಷೇತ್ರನೂ ಗೆದ್ವಿ. ಒಟ್ಟಾರೆ ಮೈತ್ರಿ ಮುಂದುವರೆದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ, ಮೈತ್ರಿಗೆ ಗೆಲುವಾಗ್ತದೆ. ಬರ್ತಕ್ಕಂಥಲ್ಲಿ ಭಾಳ ಬದಲಾವಣೆ ನಾವು ನಿರೀಕ್ಷೆ ಮಾಡಿದ್ದೀವಿ. ಇನ್ನು ಸ್ವಲ್ಪ ಕಾಲ ಪಕ್ವವಾಗಬೇಕು. ಇನ್ನೊಂದು 2 ತಿಂಗಳು ಹೋದ್ಮೇಲೆ ಭಾಳ ಬದಲಾವಣೆ ನಾವು ನಿರೀಕ್ಷೆ ಮಾಡ್ಬೋದು. ನಾವ್ಯಾಕೆ ನಿಮಗೆ ಈಗ ಇವರು ಮಾಡಿರ್ತಕ್ಕಂಥ ಹಗರಣ ಇದೆಯಲ್ಲ, ಸರ್ಕಾರದ ಬೊಕ್ಕಸವನ್ನು ನೇರವಾಗಿ ಚುನಾವಣೆಗೆ ಬಳಸ್ಕೊಳ್ತಕ್ಕಂಥದಕ್ಕೆ ಎಷ್ಟು ಅಧೋಗತಿಗೆ ಹೋಗಿದೆ ಈ ಸರ್ಕಾರ ಅಂತ ಗೊತ್ತಾಗ್ತದೆ. ಶಾಸಕರು ಬಹಳ ಅಸಮಾಧಾನವಾಗಿದ್ದಾರೆ ಕಾಂಗ್ರೆಸ್ನಲ್ಲಿ. ಇವರ ಸರ್ಕಾರದ ನಡವಳಿಕೆಗಳ ಬಗ್ಗೆ ಬಹಳ ಅಸಮಾಧಾನ ಇದ್ದಾರೆ. ಶಾಸಕರ ಬೇಗುದು ಯಾವಾಗ ಸ್ಫೋಟಗೊಳ್ತದೋ ನೋಡಬೇಕು. ಅವರು ಬೇಡ ಈ ಸರ್ಕಾರ ಅನ್ನೋ ದಿವಸ ಸರ್ಕಾರ ಇರಲ್ಲ ಅಷ್ಟೇ. ನಿಮ್ಮ ಮಾತಿನ ಅರ್ಥ ತಾನಾಗೆ ಉಂಟೋಗ್ಬೋದು, ನೋಡೋಣ. ನಾವು ಭಾಳ ಇದಕ್ಕೆ ಹೇಳಿ ನಾವು ಸರ್ಕಾರ ಕೆಡಕ್ತೀವಿ, ಸರ್ಕಾರ ಬೀಳುತ್ತೆ ಅಂತ ನಾನೇ ಕೇಳಿ. ಒಟ್ಟಾರೆ ನೋಡ್ತಾ ಇದ್ದೀರಲ್ಲ, ಇವಾಗ ಶಾಸಕರುಗಳಿಗೆ ಈ ಸರ್ಕಾರದ ಎಲ್ಲ ನಡವಳಿಕೆಗಳ ಬಗ್ಗೆ, ಈ ಗ್ಯಾರಂಟಿಗಳ ಬಗ್ಗೆ ಶಾಸಕರಿಗೆ ವಿಶ್ವಾಸ ಇಲ್ಲ. ಸರ್ಕಾರ ಸರಿದಾರಿಯಲ್ಲಿ ಹೋಗ್ತಾ ಇಲ್ಲ, ಸಿಕ್ಕಾಬಟ್ಟೆ ಸಾಲ ಮಾಡಿಕೊಂಡಿದೆ. ಮುಂದೊಂದು ದಿನಗಳಲ್ಲಿ ಒಂಥರ ದಿವಾಳಿ ಸರ್ಕಾರ, ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ, ಹದಗೆಟ್ಟಿದೆ. ಜನಸಾಮಾನ್ಯರಿಗೆ ಇದು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಜನಗಳ ನೇರ ಆಪಾದನೆ ಇದೆ. ನೋಡಬೇಕು ಮುಂದೆ ಯಾವ ಥರ ತಿರುವು ತಗೊಳ್ತದೆ ಅಂತ. ತುಂಬ ಅರ್ಲಿ ಈಗ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಇನ್ನೊಂದಷ್ಟು ದಿವಸ ಹೋದ್ಮೇಲೆ ಎಲ್ಲ ಚಿತ್ರಣ ಗೊತ್ತಾಗ್ತದೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಮೊದಲೇ. ಬರೀ ರಾಜೀನಾಮೆ ಅಲ್ಲ, ಇದು ಸಮಗ್ರ ತನಿಖೆ ಆಗಬೇಕು. ಬಡವರ ದುಡ್ಡು, ಸಾರ್ವಜನಿಕರ ತೆರಿಗೆ ಹಣ ಈ ರೀತಿ ಪೋಲಾಗಬಾರ್ದು. ಈಗದು CBI ಎಂಟರ್ ಆಗಿದೆ, ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಸತ್ಯ ಹೊರಬರಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.